ಯಜಮಾನ ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆಯಾಗಿ ಭರ್ಜರಿ ಪ್ರದರ್ಶನ ಕಾಣ್ತಿದೆ. 6 ಅಡಿ ಕಟೌಟ್ಗೆ ಟಕ್ಕರ್ ಕೊಡೋಕೆ ವಿಲನ್ ಕೂಡ ಅಷ್ಟೇ ಕದರಾಗಿರ್ಬೇಕು. ಆ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಚಿತ್ರದಲ್ಲಿ ವಿಲನ್ ಆಗಿ ನಟಿಸಿರುವ ಠಾಕೂರ್ ಅನೂಪ್ ಸಿಂಗ್. ಹಾಗ್ ನೋಡಿದ್ರೆ ಟ್ರೇಲರ್ ರಿಲೀಸ್ ಆಗ್ತಿದ್ದಂತೆ ದಚ್ಚು ಅನೂಪ್ಗೆ ಕ್ಯಾಡ್ಬರೀಸ್ ಅಂತ ಹೇಳೋ ಡೈಲಾಗ್ ಸಖತ್ ಫೇಮಸ್ ಆಗಿತ್ತು. ದರ್ಶನ್ ಕ್ಯಾಡ್ಬರೀಸ್ ಅಂತ ಕರೆಯೋದು ಸಿನಿಮಾದ ವಿಲನ್ ಠಾಕೂರ್ ಅನೂಪ್ ಸಿಂಗ್. ಈ ಕ್ಯಾಡ್ಬರೀಸ್ ಈಗ ಎಲ್ಲರ ಹಾಟ್ ಫೇವರೇಟ್. ಚಿತ್ರಮಂದಿರದಲ್ಲಿ ಈ ಕ್ಯಾಡ್ಬರೀಸ್ ಬರ್ತಿದ್ದಾಗೆ ಶಿಳ್ಳೆ ಚಪ್ಪಾಳೆಗಳು ಬೀಳ್ತಿವೆ. ಎಲ್ಲರೂ ಈ ವಿಲನ್ಗೆ ಫ್ಯಾನ್ಸ್ ಆಗಿದ್ದಾರೆ. ಸ್ಯಾಂಡಲ್ವುಡ್ನ ಮೊದಲ ಸಿನಿಮಾದಲ್ಲೇ ಅನೂಪ್ ದೊಡ್ಡ ನಿರೀಕ್ಷೆಯನ್ನ ಹುಟ್ಟಿಸಿದ್ದಾರೆ. ಕಟ್ಟುಮಸ್ತಾದ ದೇಹ, ಅಟ್ರಾಕ್ಟಿವ್ ಮ್ಯಾನರಿಸಂ ಜೊತೆಗೆ ಸ್ಟೈಲಿಶ್ ವಿಲನ್ ಆಗಿ ಅನೂಪ್ ಮಿಂಚಿದ್ದು ಸಿನಿ ರಸಿಕರು ಅನೂಪ್ ನಟನೆಯನ್ನ ಮೆಚ್ಚಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅನೂಪ್ ನಟನೆಗೆ ಹ್ಯಾಟ್ಸ್ ಆಫ್ ಹೇಳಲಾಗ್ತಿದೆ. ಕನ್ನಡದಲ್ಲಿ ರೋಕ್ ಸಿನಿಮಾದಲ್ಲಿ ಖಳ ನಟನಾಗಿ ಅಭಿನಯಿಸಿದ್ದ ಅನೂಪ್ ಆಗಲೇ ಕನ್ನಡಿಗರ ಮನವನ್ನ ಗೆದ್ದಿದ್ರು. ಚಿತ್ರದಲ್ಲಿ ಅನೂಪ್ ಸಿಂಗ್ ಠಾಕೂರ್ ಒಬ್ಬರ ಚಿತ್ರದ ಒನ್ ಆಫ್ ದ ಪ್ಲಸ್ ಪಾಯಿಂಟ್. ಈ ಸಿನಿಮಾದಲ್ಲಿ ಅನೂಪ್ ಬಿಸ್ನೆಸ್ ಮ್ಯಾನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಡೈಲಾಗ್ ಡೆಲಿವರಿ, ಸ್ಟೈಲ್, ಮ್ಯಾನರಿಸಂ ನೋಡುಗರಿಗೆ ವಾವ್ ಅನ್ನೋ ಫೀಲ್ ಅನ್ನ ಕೊಡುತ್ತೆ. ಮೊದಲೆಲ್ಲ ವಿಲನ್ಗಿಂತ ಹೀರೋಗೆ ಜನ ಫ್ಯಾನ್ಸ್ ಆಗ್ತಿದ್ರು. ಥಿಯೇಟರ್ನಲ್ಲೂ ಹೀರೋ ಬಂದ್ರೆ ಶಿಳ್ಳೆ ಕೇಳಿ ಬರ್ತಿತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಹೀರೋನಷ್ಟೇ ಪ್ರಮಾಣದಲ್ಲಿ ವಿಲನ್ಗೂ ಫ್ಯಾನ್ಸ್ ಫಾಲೋವರ್ಸ್ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಹಿಂದೆ ಟಗರು ಸಿನಿಮಾದಲ್ಲಿ ಧನಂಜಯ್ ಮಾಡಿದ್ದ ಡಾಲಿ ಪಾತ್ರ ತುಂಬಾ ಸೂಪರ್ ಹಿಟ್ ಆಗಿತ್ತು. ಅವರಿಗೆ ಭಾರಿ ಬ್ರೇಕ್ ಅನ್ನ ಕೊಟ್ಟಿತ್ತು. ಹೀಗೆ ಕ್ಯಾಡ್ಬರೀಸ್ ಅನ್ನೋದೇ ಒಂದು ಬ್ರ್ಯಾಂಡ್ ಅಂತಾಗಿ ಅನೂಪ್ ಬೆಳೆಯೋಕೆ ಕಾರಣ ಆದ್ರೆ ಆಶ್ಚರ್ಯವಿಲ್ಲ. ಇದನ್ನ ನೋಡಿದ್ರೆ ಅನೂಪ್ ಮುಂದೆ ಕನ್ನಡದ ಹಲವು ಚಿತ್ರಗಳಲ್ಲಿ ವಿಲನ್ ಆಗಿ ಅಬ್ಬರಿಸೋದು ಗ್ಯಾರಂಟಿ ಅಂತಿದ್ದಾರೆ ಸಿನಿ ರಸಿಕರು.